ಹಾಸನದವರು ಮೊದಲ ಬಾರಿ ನಮ್ಮ ಕರ್ತವ್ಯ ಮೆರಿತಾ ಇರೋವಂಥ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಭಾನುವಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸಾಮಾನ್ಯ ಶುಕ್ರವಾರಕ್ಕೆ ನಮ್ಮ ಕಾರ್ಯಕಲಾಪ ಮುಕ್ತಾಯಗೊಳಿಸಿ ಶನಿವಾರ ಭಾನುವಾರ ಈ ಥರ ಆಗ್ತಾ ಇತ್ತು. ಮತ್ತು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾಯಿದ್ರು. ಈ ಸತಿ ಭಾನುವಾರ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ, ಸಾಮಾನ್ಯ ಜನತೆ ಆಗಿ. ಮತ್ತೊಂದು ನಮ್ಮ ಹಾಸನಕ್ಕೆ ಏನು ಬೇಕು ಅಂತ ಅಂದರೆ ಒಂದು 7 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಏನಿಲ್ಲ ಅಂತಂದ್ರೆ ವರ್ಷಕ್ಕೆ ಒಂದು 2,000 ಜನ ಇಂಜಿನಿಯರ್ಸ್ಗಳು ಫ್ರೆಷರ್ಸ್ ಆಚೆ ಬರ್ತಾರೆ. ಅವ್ರಿಗೆಲ್ಲ ಒಂದು ಬೇರೆ ಕಡೆ ಹೋಗಿ ಕೆಲಸ ಹುಡುಕೋದ್ರ ಬದಲು ನಮ್ಮ ಹಾಸನದಲ್ಲೇ ಒಂದು IT ಪಾರ್ಕ್ ಅಂತ ಒಂದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. IITನೂ ಇದಕ್ಕೂ ಸಂಬಂಧ ಏನಿಲ್ಲ. ಇಂಜಿನಿಯರಿಂಗ್ ಕಾಲೇಜ್ಗಳು 5 ಇದೆ, ಡಿಪ್ಲೊಮಾ ಕಾಲೇಜ್ಗಳು 4 ಇದೆ, ಮತ್ತು ITI ಈ ಥರದವರಿದೆ. ಇಂಜಿನಿಯರಿಂಗ್ ಕಾಲೇಜು ಡಿಪ್ಲೊಮಾ ಕಾಲೇಜ್ ಸಫಿಷಿಯೆಂಟ್. ಆಮೇಲೆ ಡಿಗ್ರಿ ಕಾಲೇಜ್ಗಳು 47 ಡಿಗ್ರಿ ಕಾಲೇಜ್ ಇದೆ. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಹಾಸನನೇ ಡಿಗ್ರಿ ಕಾಲೇಜ್ಗಳಿದೆ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪಾರ್ಕ್ ಬಂದರೆ ಅದು ಸುತ್ತಮುತ್ತ ಅದೀಗ ಅಡ್ಜಸೆಂಟ್ ಆಗಿ ಬೇರೆ ಬೇರೆ ಟೆಕ್ನಾಲಜಿಗಳು ಫ್ಯಾಕ್ಟ್ರಿಗಳು ಬರ್ಬೋದು, ಮತ್ತೊಂದು ಬರ್ಬೋದು. ಇಂಥವ್ರಿಗೆ ಎಲ್ಲರಿಗೂ ಟೋಟಲ್ ಒಂದು 5,000 ಜನಕ್ಕೆ ಕೆಲಸ, 5,000 ಜನ ಆಚೆ ಬರ್ತಾರೆ. ಇವ್ರಿಗೊಂದು ಕೆಲಸ ಸಿಗುತ್ತೆ, ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಇದನ್ನು ಒತ್ತು ನೀಡಿ ಒಂದು ಮಾಡುವಂಥ ಕೆಲಸ ಮಾಡ್ಬೋದು. ಆಮೇಲೆ ಇನ್ನೊಂದು ನಮ್ಮ ಹಾಸನಕ್ಕೆ ಏನು ಬೇಕಾಗಬೇಕು ಅಂತಂದರೆ ಟೂರಿಸಮ್ ಒಂದು ಮಾಡ್ಬೋದು, ಬೇಕಾಗುತ್ತದು. ಯಾಕೆಂದರೆ ನಮ್ಮದು 3 ಮಾನ್ಯುಮೆಂಟ್ಗಳಿದೆ. ನಮ್ಮದು ಆಲ್ರೆಡಿ ಯುನೆಸ್ಕೋಗೆ ಸೇರ್ಕೊಂಡಿರೋದು 950 ವರ್ಷ ಹಳೇದಾದಂಥ ಹಳೇಬೀಡು, ಮತ್ತು ಬೇಲೂರು, ಮತ್ತು ನಮ್ಮ ಇತಿಹಾಸ ಸೃಷ್ಟಿಸಿರುವಂಥ ಶ್ರವಣಬೆಳಗೊಳದ ಒಂದು ಜಾಗ ಇದೆ. ಇವೆಲ್ಲ ಟೂರಿಸಮ್ಗೆ ಭಾಳ ತುಂಬ ಹೆಲ್ಪ್ ಆಗುವಂಥದ್ದು. ತುಂಬ ದೇವಸ್ಥಾನಗಳಿದೆ. ಇದಕ್ಕೆಲ್ಲ ಟೂರಿಸಮ್ಮು ತುಂಬ ಅನುಕೂಲ ಆಗುತ್ತೆ. ಇದು ಒಂದು ನಮಗೊಂದು ಇತಿಹಾಸ ಸೃಷ್ಟಿ ಆಗುವಂಥ ಕೆಲಸ ಆಗುತ್ತೆ. ಇದಕ್ಕೆ ಒತ್ತು ನೀಡಿದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ, ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ. ಒಂದು ಒಳ್ಳೆ ನಾವು ಕೇಳ್ಕೊಳ್ಳೋಂಥದ್ದು. ಒಂದು ಹಾಸನ ಬೆಳವಣಿಗೆ ಆಗಿದೆ ಅನ್ನೋಕ್ಕಿಂತ ಮಾಡಿದ್ರೆ ಬೆಳವಣಿಗೆ ಆಗುತ್ತೆ. ಎಲ್ಲ ಎಜುಕೇಷನ್ ಹಬ್ ಆಗಿರೋದ್ರಿಂದ ಒಂದು ಇದೆಲ್ಲ ಮಾಡೋದ್ರ ಮೇಲೆ ಡಿಪೆಂಡ್, ಇಚ್ಛಾಶಕ್ತಿ. ಈ ಟೂರಿಸಮ್ ಅಂತಂದರೆ ಇಲ್ಲಿಂದ ನಮ್ಮ ಸಕಲೇಶ್ಪುರದಿಂದ ಸ್ಟಾರ್ಟ್ ಆದರೆ ಈವನ್ ಮಂಗಳೂರು ಸುಬ್ರಹ್ಮಣ್ಯ ತನಕನೂ ವ್ಯೂಸ್ಗಳಾಗಲಿ, ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಾಗಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮಳೆಗಾಲದಲ್ಲಂತೂ ನಿಮಗೆ 2 ಕಣ್ಣು ಸಾಲೋದಿಲ್ಲ. ಈ ಥರ ಒಂದು ಒಂದೇ ಭಾರತ್ ಟ್ರೈನ್ ಬಿಟ್ರೂ ಮಂಗಳೂರಿಂದ ಚೆನ್ನೈ ತನಕ ಪೋರ್ಟ್ ಟು ಪೋರ್ಟ್, ಹಾರ್ಬರ್ ಟು ಹಾರ್ಬರ್ ಒಂದು ಲಿಂಕ್ ಆಗುತ್ತೆ. ಮೊದಲಿದ್ದಿದ್ದೂ ಬ್ರಿಟಿಷ್ ಕಾಲದಿಂದನೂ ಇದೇ ಮೈನ್ ರೋಡ್ ರಸ್ತೆ. ಸಕಲೇಶ್ಪುರ ಏನು ಘಾಟಿ ಇದೆ, ತುಂಬ ಬೇರೆ ಕಡೆಯಿಂದ ಹೋಗೋದ್ರೆ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಗೋವಾಗೆ ಹೋಗ್ಬೇಕಾಗತ್ತೆ, ತುಂಬ ಸುತ್ತಿ ಬಳಸಿ ಹೋಗ್ಬೇಕಾಗತ್ತೆ. ಇದು ಡೈರೆಕ್ಟು, ಭಾಳ ಸದ್ಬಳಕೆ ಮಾಡ್ಕೋಬೋದು, ಸಮಯನೂ ಉಳಿಯುತ್ತೆ. ಒಂದೇ ಭಾರತ್ ಟ್ರೈನ್ ಒಂದು ಬಿಡ್ಬೋದು. ಚೆನ್ನೈ ಟು ಮಂಗಳೂರು ಬಿಡುವಂಥ ಕೆಲಸ ಮಾಡಿದ್ರೆ ತುಂಬ ಇದರಲ್ಲಿ ಟೂರಿಸಮ್ಮು ಇಲ್ಲಿ ಯಾರ್ಯಾರು ಯೂಸ್ ಮಾಡ್ಕೊತಾರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಪೋರ್ಟ್ ಟು ಪೋರ್ಟ್ ಅಂತಂದರೆ ನಮ್ಮ ಸರಕು ಸಾಗಣೆಗೂ ತುಂಬ ಅನುಕೂಲ ಆಗುತ್ತೆ.